ಫ್ರೆಂಡ್ಸ್, ವೆಲ್ಕಮ್ ಟು ರೋಜಾ ಅಚ್ಚರ್ ವ್ಲಾಗ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವ್ಲಾಗನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಏನಂದರೆ ಮಟನ್ ತಂತಿದ್ದೀವಿ. ಸೊ ಮಟನಲ್ಲಿ ಏನು ಮಾಡಬೇಕು ಅಂತ ನನ್ನ ಹಸ್ಬೆಂಡಿಗೆ ಕೇಳ್ತಾ ಇದ್ದೀನಿ. ಹಾಯ್ ಮಾಡಿ. ಹಾಯ್ ಎವ್ರಿವನ್. ಸೊ ಇವತ್ತು ನಮ್ಮ ಮನೇಲಿ ಏನು ಸ್ಪೆಷಲ್ ಗೊತ್ತಲ್ಲ? ಮಟನ್. ಓಕೆ, ಮಟನಲ್ಲಿ ನಿಮಗೆ ಏನು ಬೇಕು, ಏನು ಇಷ್ಟ? ಆಬ್ವಿಯಸ್ಲಿ ಮಟನ್ ಸಾರು, ಮಟನ್ ಡ್ರೈ. ಓಕೆ, ಅದಕ್ಕೆ ಉಂಡ ಮಾಡಬೇಕಾ ಗೀ ರೈಸಾ? ಗೀ ರೈಸ್ ಚೆನ್ನಾಗಿರುತ್ತೆ. ಓಕೆ, ಒಳ್ಳೆ ಕಾಂಬಿನೇಷನ್. ಸೊ ಬನ್ನಿ ನನ್ನ ಜೊತೆಗೆ ಅಡುಗೆ ಮಾಡೋಕ್ಕೆ ಹೋಗೋಣ. ನಾನಿಲ್ಲಿ 1 kg ಮಟನ್ ತೊಗೊಂಡಿದ್ದೀನಿ. ಸೊ ಫಸ್ಟಿಗೆ ಕುಕ್ಕರಲ್ಲಿ ಎಣ್ಣೆ ಹಾಕಿ, ಈರುಳ್ಳಿ ಒಗ್ಗರಣೆ ಹಾಕಿ, ಮಟನ್ ಹಾಕಿ, ಅದಕ್ಕೆ ಅರಿಶಿನ, ಉಪ್ಪು, ನೀರು ಹಾಕಿ ಕೂಗ್ಸಿಟ್ಕೊಬೇಕು. ಸೊ ಒಂದು 4 ವಿಷಲ್ಲು ಆದರೆ ಸಾಕಿದು ಬೇಯುತ್ತೆ. ಆ್ಯಂಡ್ ಖಾರಕ್ಕೆ ನಾನಿಲ್ಲಿ 2 ಈರುಳ್ಳಿ, ಕೊತ್ತಂಬರಿ, 2 ಸ್ಪೂನ್ ಖಾರ ಪುಡಿ, 2 ಧನಿಯಾ ಪುಡಿ, ಸ್ವಲ್ಪ ಚಕ್ಕೆ ಲವಂಗ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಸೊ ಇದನ್ನು ಫಸ್ಟು ನಾವು ರುಬ್ಬಿ ಇಟ್ಕೊಬೇಕು. ಆ್ಯಂಡ್ ಹಾಗೆ ಕೊಬ್ಬರಿ ತುರಿನೂ ತುರ್ಕೊಂಡು ಅದನ್ನು ಸಪ್ರೇಟ್ ಮಸಾಲೆ ಮಾಡಿ ಇಟ್ಕೊಬೇಕು. ಸೊ 4 ವಿಷಲ್ ಹೊಡ್ಸಿದ್ಮೇಲೆ ಮಟನ್ ಬೆಂದಿತ್ತು. ಅದು ಸಪ್ರೇಟಾಗೆ ಒಂದು ಪಾತ್ರೆಗೆ ಹಾಕಿಟ್ಕೊಂಡು ನಾವು ಮಾಡಿಟ್ಕೊಂಡಿದ್ವಿ ಮಸಾಲೆನ ಅದನ್ನು ಹಾಕಿ ಕುದಿಯೋಕ್ಕೆ ಬಿಡಬೇಕು. ಹಸಿ ಸ್ಮೆಲ್ಲನ್ನು ಹೋಗ್ಬೇಕು, ಆ ಥರ ಕುದಿಸ್ಬೇಕು. ಸೊ ಅದಾದಮೇಲೆ ಸ್ವಲ್ಪ ಕುದಿ ಬಂದಾದಮೇಲೆ ನಾವೇನು ಮಸಾಲೆ ಮಾಡಿಟ್ಕೊಂಡಿದ್ವಿ ಕೊಬ್ಬರಿದು ಅದನ್ನು ಸೇರಿಸಿ ಸ್ವಲ್ಪ ಕುದಿಯೋಕ್ಕೆ ಬಿಟ್ಟಾದಮೇಲೆ ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿರಬೇಕು. ಸೊ ಇದು ಚೆನ್ನಾಗಿ ಕುದ್ದಾದಮೇಲೆ ಸ್ವಲ್ಪ ಹುಣಸೆಹಣ್ಣು ರಸನ ಅದಕ್ಕೆ ಸೇರಿಸಿ, ನಾವು ಅಡುಗೆ ಮಾಡುವಾಗ ಉಪ್ಪು, ಹುಳಿ, ಖಾರ 3 ಇದ್ರೇ ಚೆಂದ. ಸೊ ಚೆನ್ನಾಗಿ ಕುದ್ದಾದಮೇಲೆ ಟೇಸ್ಟ್ ನೋಡಬೇಕು, ಉಪ್ಪೆಲ್ಲ ಸರಿ ಇದೆಯಾ ಅಂತ. ಲಾಸ್ಟಿಗೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡಬೇಕು. ಸೊ ಮಟನ್ ಡ್ರೈಗೆ ನಾವು ಏನು ಸಾರಿಗೆ ಮಸಾಲೆ ಮಾಡಿಟ್ಕೊಂಡಿದ್ವಿ ಖಾರ, ಅದನ್ನೇ ಮಟನಿಗೆ 1-2 ಸ್ಪೂನ್ ಹಾಕಿ ಕಲಸಿ ಇಟ್ಕೊಳ್ಬೇಕು. ಸೊ ಒಂದು ಚಿಕ್ಕ ಕುಕ್ಕರಿಗೆ 1-2 ಸ್ಪೂನ್ ತುಪ್ಪ, 2 ಸ್ಪೂನ್ ಎಣ್ಣೆ ಹಾಕಿ ನಾವೇನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಿ ಮಟನ್ಗೆ ಖಾರ, ಸೊ ಅದನ್ನು ಹಾಕಿ ಸ್ವಲ್ಪ ಡ್ರೈ ಆಗಕ್ಕೆ ಬಿಡಬೇಕು. ಸೊ ಇದಕ್ಕೂ ಅಷ್ಟೇ ಸ್ವಲ್ಪ ನೀರು ಹಾಕಿ ಒಂದು 4 ವಿಷಲ್ ಹೊಡಿಸ್ಬೇಕು ಇದನ್ನು. ಸೊ ನೋಡಿ, ಮಟನ್ ಬೆಂದಿದೆ ಆಲ್ಮೋಸ್ಟು. ಬಟ್ ಅದಲ್ಲಿ ಏನಿದೆ ನೀರಿಂದು ಸ್ವಲ್ಪ ಅದನ್ನು ಡ್ರೈ ಮಾಡೋಕ್ಕೆ ಬಿಡಬೇಕು. ನೋಡಿ, ನೀರೆಲ್ಲ ಡ್ರೈ ಆಗಿ ಸೊ ಮಟನ್ ಡ್ರೈ ರೆಡಿ ಆಗಿದೆ. ಸೊ ಸ್ಟವ್ ಆಫ್ ಮಾಡ್ಕೊಬೇಕು ಇವಾಗ. ಹೀಗೆ ಇಲ್ಲಿ ಪ್ಲೇನ್ ಗೀ ರೈಸಿಗೆ 2 ಈರುಳ್ಳಿ, ಪಲಾವ್ ಎಲೆ, ಒಂದು 3 ಮೆಣಸಿನ್ಕಾಯಿ ಆ್ಯಂಡ್ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಕ್ಕೆ, 1-2 ಏಲಕ್ಕಿ, ಮರಾಠ ಮೊಗ್ಗು, ಲವಂಗ, 1-2 ಹೂವು ಹಾಕಿದ್ದೀವಿ. ಸೊ 1.5 ಅಷ್ಟು ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿರಬೇಕು. ಸೊ ಕುಕ್ಕರಿಗೆ 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಅದಕ್ಕೆ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಖಾರ ಬಿಡೋವರೆಗೂ ಹುರ್ಕೊಂಡು ಅದಕ್ಕೆ ನಾವೇನು ಜೋಡಿಸಿಟ್ಕೊಂಡಿದ್ವಿ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠ ಮೊಗ್ಗು, ಚಕ್ರದ ಮೊಗ್ಗು ಇದೆಲ್ಲ ಹಾಕಿ ಸ್ವಲ್ಪ ಅದನ್ನು ಬಾಡಿಸ್ಬೇಕು ಕುಕ್ಕರಲ್ಲೇ. ಆ್ಯಂಡ್ ಅದಕ್ಕೆ ಈರುಳ್ಳಿನ ನಾವೇನು 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು. ಸೊ ಅಲ್ಲಿವರೆಗೂ ಸ್ವಲ್ಪ ಬಾಡಿಸ್ಕೊಳ್ಬೇಕು. ಸೊ ಅದಕ್ಕೆ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಸ್ವಲ್ಪ ಹಸಿ ಖಾರ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು.
ಅದಕ್ಕೆ ಪಾವು ಲೆಕ್ಕದಷ್ಟು, ಒಂದು ಪಾವಿಗೆ 2 ಲೋಟ ಅಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೊ ಅದಕ್ಕೆ 1 ಚಿಕ್ಕ ಲೋಟ ಅಷ್ಟು ಹಾಲು ಹಾಕಿ ಲಾಸ್ಟಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು. ಆ್ಯಂಡ್ ಇದು ಕುದಿ ಬಂದಾಗ ಟೇಸ್ಟ್ ನೋಡಬೇಕು, ಉಪ್ಪೆಲ್ಲ ಸರಿ ಇತ್ತು ಅಂತ ಅಂದರೆ ನಾವೇನು ನೆನೆಸಿಟ್ಕೊಂಡಿದ್ವಿ ಅಕ್ಕಿನ ಅದನ್ನು ಹಾಕಿ ಕುಕ್ಕರ್ ಮುಚ್ಚಿಟ್ಟು ಒಂದು 2 ವಿಷಲ್ ಆಗೋಷ್ಟು ಮಾಡಿಕೊಂಡ್ರೆ ಸಾಕು. ಪ್ಲೇನ್ ಗೀ ರೈಸ್ ರೆಡಿ ಆಗುತ್ತೆ. ನೋಡಿದ್ರಲ್ಲ, ನಾ ಇವತ್ತು ಪ್ಲೇನ್ ಗೀ ರೈಸ್, ಮಟನ್ ಸಾರು, ಮಟನ್ ಡ್ರೈ ಮಾಡಿರೋದು. ಸೊ ಒಳ್ಳೆ ಕಾಂಬಿನೇಷನ್ ಅಂತಲೇ ಅನ್ಬೋದು ಪ್ಲೇನ್ ಗೀ ರೈಸಿಗೆ. ಸೊ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಸೊ ನಾನು ನೋಡ್ತೀನಿ ಇವತ್ತು ಹೆಂಗಾಗಿದೆ ಟೇಸ್ಟು ಅಂತ ಅಂದ್ಬಿಟ್ಟು. ನನ್ನ ಫೇವ್ ಇದರಲ್ಲಿ ಮಟನ್ ಡ್ರೈ. ನೋಡೋಣ ಬನ್ನಿ. ಚೆನ್ನಾಗಿದೆ ಗೈಸ್, ಸೀರಿಯಸ್ಲಿ ಚೆನ್ನಾಗಿದೆ. ಆ್ಯಂಡ್ ಮಟನ್ ಎಷ್ಟು ಚೆನ್ನಾಗಿ ಬೇಕೋ ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ. ನಾನು ಸಾರು ನೋಡ್ತೀನಿ ಬರ್ರಿ, ಸಾಂಬಾರು ಹೆಂಗಾಗಿದೆ ಅಂತ. ಇದು ಸೂಪರ್ವಾಗಿದೆ. ಸಾರು ಅಷ್ಟೇ, ಗೀ ರೈಸಿಗೆ ಒಳ್ಳೆ ಕಾಂಬಿನೇಷನ್ ಈ ಸಾರು. ಸೊ ನೀವು ಅಷ್ಟೇ ಈ ಥರ ಮಾಡ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಮಾಡ್ಕೊಂಡು ಯಾರೆಲ್ಲ ಮಾಡಿರ್ತೀರಾ ಚೆನ್ನಾಗಿತ್ತು ಅಂತ ಅಂದರೆ ಈ ವ್ಲಾಗಲ್ಲಿ ಕಮೆಂಟ್ ಹಾಕಿ ಚೆನ್ನಾಗಿತ್ತು ಅಂತ. ಸೊ ನಾನು ಇಲ್ಲಿಗೆ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಬಾಯ್, ಟೇಕ್ ಕೇರ್.